ಭಾರತದ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಆಚರಣೆಗಳು, ಹೋಮ, ಹವನಗಳು ನಡೀತದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಪ್ರಚಲಿತವಾಗಿ ಕೇಳಿಬರುವಂಥದ್ದು ಪ್ರತ್ಯಂಗಿರ ಹೋಮವನ್ನು ನಡೆಸ್ತಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ರಾಜಕಾರಣಿಗಳು ಹೆಚ್ಚು ಅದರ ಕಡೆಗೆ ಗಮನ ಕೊಡ್ತಾರೆ. ಅದರ ಪ್ರತ್ಯಂಗಿರ ಹೋಮ ಅಂದ್ರೆ ಏನು, ಯಾವ ದೇವರನ್ನ ಅದರಲ್ಲಿ ಆರಾಧನೆ ಮಾಡ್ತಾರೆ, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ವಿದ್ವಾಂಸರು, ಪಂಡಿತರು ಆಗಿರುವಂತ ನಟರಾಜ್ ಉಪಾಧ್ಯಾಯ ಅವರಿದ್ದಾರೆ. ಸರ್, ನಮಸ್ತೆ. ಸರ್, ಈಗಾಗಲೇ ಪ್ರತ್ಯಂಗಿರ ಹೋಮ ಅಂದ್ರೆ ಏನು, ಅದನ್ನ ಯಾಕಾಗಿ ಮಾಡ್ತಾರೆ ಅನ್ನುವಂಥ. ಈ ಪ್ರತ್ಯಂಗಿರ ಹೋಮ ಅಥವಾ ಅದಕ್ಕೆ ಪ್ರತ್ಯಂಗಿರ ದೇವಿ ಅಂತೂ ಹೆಸರು. ಈ ಪ್ರತ್ಯಂಗಿರವನ್ನು 3 ರೀತಿಯಾಗಿ ಅದು ಸಂಕಲ್ಪ ಮಾಡ್ತಾರೆ. ಹೇಗೆ ಹೇಳಿದರೆ ಸಾತ್ವಿಕ, ಹಾಗೆ ರಾಜಸ, ಹಾಗೆ ತಾಮಸ ಅಂತೇಳಿ. ಸಾತ್ವಿಕ ದ್ರವ್ಯಗಳಂತ ಸಂಕಲ್ಪ ಮಾಡುವಾಗ ಇದು ನಾವು ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಪ್ರತ್ಯಂಗಿರ ದೇವಿಯ ಉಪಾಸನೆಯನ್ನು ಮಾಡ್ತೇವೆ. ಅದರಲ್ಲೂ ಸಹ ಇದು ವೇದ ಪ್ರತಿಪಾದ್ಯವೂ ಹೌದು. ಯಾಕೆ ಕೇಳಿದರೆ ಇದು ವೇದದ ಖಿಲದಲ್ಲಿ 48 ರಿಕ್ಕುಗಳ ಒಂದು ಮಂತ್ರಗಳು ಈ ಪ್ರತ್ಯಂಗಿರ ಮಂತ್ರಗಳು ಅಂತಲೇ ಇದ್ದಾವೆ. ಅದು ಅಂಗಿರ ಹೇಳುವಂತಹ ಋಷಿ ಪ್ರತಿಪಾದ್ಯವಾದಂತಹ ಇದು ಮಂತ್ರ. ಇದನ್ನು ನಾವು ಸಪ್ತಶತಿಯಲ್ಲಿ ಇದರ ಒಂದು ಉಲ್ಲೇಖವನ್ನು ಮಾಡ್ತಾರೆ. ದೇವಿಯ ಪೂಜೆಯನ್ನು ಯಾವಾಗೆಲ್ಲ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಅಥವಾ ದೇವಿ ಹೇಳುವವಳು ನಮಗೆ ಏನೆಲ್ಲ ಮಾಡ್ತಾಳೆ ಅಂತೇಳಿ. ಅದರಲ್ಲಿ ದೇವಿಯನ್ನು ಸಂಕಲ್ಪ ಮಾಡುವಾಗ ಸಹ ಉಪಾಸನೆ ಮಾಡುವವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಪಾಸನೆಯನ್ನು ಮಾಡ್ತಾರೆ. ಹೇಗೆ ಕೇಳಿದರೆ ಇದು ಕ್ರೂರ ದೇವತೆಯ ಕೇಳಿದರೆ ಕ್ರೂರ ದೇವತೆಯೂ ಹೌದು, ಹಾಗೆ ಸಾತ್ವಿಕ ದೇವತೆ ಹೇಳಿದರೆ ಸಾತ್ವಿಕ ದೇವತೆಯೂ ಹೌದು. ಹೀಗೆ ಸಪ್ತಶತಿಯಲ್ಲಿ ಪಾರಾಯಣ ಮಾಡುವಾಗ ಹೇಳ್ತಾರೆ, ದೇವಿಯನ್ನು ಸ್ತುತಿ ಮಾಡುವಾಗ ಕೃಷ್ಣಾಷ್ಟಮ್ಯಾಂ ಚತುರ್ದಶ್ಯಾಂ ನವಮ್ಯಾವಾಂ ಸಮಾಹಿತ ದದಾತಿ ಪ್ರತಿಗೃಹ್ಣಾತಿ ನಾನಾಥೈಷಾ ಪ್ರಸೀದತಿ ಅಂತೇಳಿ ಈ ದೇವಿಯನ್ನು ಉಪಾಸನೆ ಮಾಡುವಾಗ ಕೃಷ್ಣ ಅಷ್ಟಮಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಪ್ರಾರಂಭ ಮಾಡಿ 7 ದಿವಸ ಪರ್ಯಂತ ಈ ದೇವಿಯನ್ನು ಉಪಾಸನೆ ಮಾಡಿದರೆ ಎಲ್ಲ ರೀತಿಯ ಅನುಗ್ರಹವನ್ನು ಕೊಡ್ತಾಳೆ ಅಂತ ಹೇಳುವಂತಹ ಒಂದು ಸಂಕಲ್ಪ. ಇದು ನರಸಿಂಹನ ಹೆಂಡತಿ ಅಂತ ಸಹ ಒಂದುಂಟು, ನಾರಸಿಂಹಿ ಅಂತೇಳಿ. ಇವಳನ್ನು ಸ್ತುತಿ ಮಾಡುವಾಗ ಅದರಲ್ಲಿ ಪ್ರತ್ಯಂಗಿರ ಮಂತ್ರ, ಪ್ರತ್ಯಂಗಿರ ಯಂತ್ರ, ಪ್ರತ್ಯಂಗಿರ ತಂತ್ರ ಅಂತೇಳಿ ನಾವು ಅದನ್ನು ಸಂಕಲ್ಪವನ್ನು ಮಾಡ್ತೀವಿ. ಅಂದರೆ ಅವಳ ಹಲ್ಲಿನ ಸ್ವರೂಪದಲ್ಲಿ ನಮಗೆ ಎಷ್ಟು ಹಲ್ಲುಗಳಿದ್ದಾವೆ ಅಂತ ಹೇಳಿದರೆ 32 ಹಲ್ಲುಗಳನ್ನು ನಾವು ಸಂಕಲ್ಪ ಮಾಡ್ತೇವೆ. ಹಾಗೆ ಇವಳ ಯಂತ್ರಕ್ಕಾಗುವಾಗಲೂ ಒಂದು 32 ತ್ರಿಶೂಲ ಹಾಕಿಕೊಂಡು ಅದರಲ್ಲಿ ಯಂತ್ರವನ್ನು ಮಾಡಬೇಕು ಅಂತೇಳಿ. ಹಾಗೆ ಮಂತ್ರ ಬರುವಾಗ ಸಹ ಅವಳಿಗೆ 32 ಮಂತ್ರಗಳು ಬರ್ತವೆ. ಹಾಗೆ 32 ವಿಧಾನಗಳು ಸಹ ಇದ್ದಾವೆ. ಹಾಗೆ 32 ಪ್ರತ್ಯಂಗಿರ ದೇವತೆಗಳು ಬೇರೆ ಬೇರೆ ರೀತಿಯಾಗಿದ್ದಾರೆ. ಅದರಲ್ಲಿ ಪ್ರತಿಭಾಗಿ ನಾವು ನೋಡುವಾಗ ಕಾಳಿ ಪ್ರತ್ಯಂಗಿರ, ಪ್ರತ್ಯಂಗಿರ ಕಾಳಿ, ಹಾಗೆ ಸ್ಮಶಾನ ಕಾಳಿ ಸದೃಶವಾದಂತಹ ನೀಲ ಪ್ರತ್ಯಂಗಿರ. ಇನ್ನು ಅದನ್ನು ಪುನಃ ಸಂಕಲ್ಪ ಮಾಡಿಕೊಂಡು ಮುಂದೆ ಮುಂದೆ ಹೋಗುವಾಗ ಅದರಲ್ಲಿ ಬೇಕಾದಂತಹ 32 ಪ್ರತ್ಯಂಗಿರ ದೇವತೆಗಳನ್ನು ಸಹ ನಾವು ಸಂಕಲ್ಪ ಇಲ್ಲಿ ಮಾಡುವುದು. ಇದನ್ನು ನರಸಿಂಹ ತನ್ನ ಅವತಾರವನ್ನು ಬಿಡಲಿಕ್ಕೆ ಕೇಳಲಿಲ್ಲ. ಆ ಬಿಡಲಿಕ್ಕೆ ಕೇಳಿದ ಸಂದರ್ಭದಲ್ಲಿ ಹೇಗೆ ಗೌರಿಯನ್ನು ಹೊತ್ತುಕೊಂಡು ಶಿವ ಸಂಚಾರ ಮಾಡ್ತಾ ಇದ್ದ, ಸತಿಯನ್ನು ಹೊತ್ತುಕೊಂಡು ಆ ದೇಹವನ್ನು ಹೊತ್ತುಕೊಂಡು, ಆಗ ಸುದರ್ಶನ ಚಕ್ರದಿಂದ ವಿಷ್ಣುವನ್ನು ಅದನ್ನು ಎಲ್ಲ ತುಂಡು ಮಾಡಿ ಹಾಕಿ ಶಕ್ತಿಪೀಠಗಳು ಹೇಗಾಯ್ತಾ, ಹಾಗೆ ನರಸಿಂಹ ಸಹ ತನ್ನ ಪ್ರಹ್ಲಾದನಿಗೆ ಏನು ಅನುಗ್ರಹ ಮಾಡಿದಂತಹ ಸ್ವರೂಪ ಅದು ಪುನಃ ಬಿಡಲಿಕ್ಕೆ ಕೇಳದ ಸಂದರ್ಭದಲ್ಲಿ ಈಶ್ವರ ತನ್ನ ಶರಬಳಾಳುಕ ಹೇಳುವಂತಹ ಒಂದು ಪಕ್ಷಿಯ ರೂಪದಲ್ಲಿ ಬಂದು ಅದರ ಪಕ್ಷಿಯ ಒಂದು 2 ಪುಕ್ಕಗಳು ಅಂದರೆ ರೆಕ್ಕೆಯಲ್ಲಿ ಒಂದರಲ್ಲಿ ಶೂಲಿನಿ ದುರ್ಗೆ, ಇನ್ನೊಂದರಲ್ಲಿ ಪ್ರತ್ಯಂಗಿರ ದುರ್ಗಾ ಅಂತೇಳಿ ಇದ್ದು ಈ ನರಸಿಂಹ ರೂಪದಿಂದ ಇರುವಂತಹ ಈ ನಾರಸಿಂಹನನ್ನು ಅವತಾರ ಸಮಾಪ್ತಿ ಮಾಡಲಿಕ್ಕೆ ಈ ಶರಬಳಾಳುಕ ಹೇಳುವಂತಹ ಅದು ಸಹ ಒಂದು ಈಶ್ವರನ ರೂಪವೇ. ಅದು ಈ ಪ್ರತ್ಯಂಗಿರಕ್ಕಿಂತಲೂ ಸ್ವಲ್ಪ ಮೇಲೆ ಅಂತ ಹೇಳ್ತಾರೆ. ಅಲ್ಲಿ 2 ರೆಕ್ಕೆಯಲ್ಲಿ 2 ದುರ್ಗೆಯರು ಕೂತು ಅದಕ್ಕೆ ಆ ಕೊಕ್ಕಿನಿಂದ ನರಸಿಂಹನ ಅವತಾರ ಬಿಡಲಿಕ್ಕೆ ಚುಚ್ಚುವಾಗ ಈ 2 ದುರ್ಗೆಯರು ಅವರಿಗೆ ವಿಶೇಷವಾಗಿ ಆ ಅವತಾರವನ್ನು ಸಮಾಪ್ತಿ ಮಾಡಲಿಕ್ಕೆ ಶರಬಳಾಳುಕನಿಗೆ ಸಹಾಯ ಮಾಡಿರುವುದು ಹೇಳ್ತಾರೆ. ಇದನ್ನು ಸಿಂಹಾರೂಢಾತಿ ಕೃಷ್ಣ ತ್ರಿಭುವನ ಭಯಕದ್ ಧ್ರುಪಮುಗ್ರಂ ವಹಂತಿ ಜ್ವಾಲಾವತ್
ವಕ್ರಾವಸಾನ ನವ ವಸನಯುಗಂ ನೀಳಂ ಅವ್ಯಾಭಗಾಂಧಿ ಶೂಲಂ ಖಡ್ಗಂ ನಿಜಕರಯುಗಲೆ ಭಕ್ತ ರಕ್ಷೈಕ ದಕ್ಷ ಸೇವಂ ಪ್ರತ್ಯಂಗ್ರೀದಂ ಕ್ಷಭಯತು ರಿಪುರ್ ನಿರ್ಮಿತಂ ಓಬಿಚಾರಂ. ಅಭಿಚಾರಗಳನ್ನು ಯಾವ ರಿಪುಗಳು ಅಂದರೆ ಶತ್ರುಗಳು ಯಾವ ರೀತಿಯಾಗಿ ನಮ್ಮನ್ನು ಚುಚ್ಚುತ್ತಾ ಇದ್ದಾರೆ ಅಂತಾದ್ರೆ ಅದಕ್ಕೆ ರುದ್ರನ ಅನುಗ್ರಹ, ರುದ್ರದ ಅಂಬಿಕೆ ಅವಳು ಇಲ್ಲಿ ಅಂಬಿಕಾ ಸ್ವರೂಪದಲ್ಲಿ, ನರಸಿಂಹ ಅಲ್ಲ, ಇಲ್ಲಿ ಅಂಬಿಕಾ ರೂಪದಲ್ಲಿ ಇದ್ದು ಅವಳೆಲ್ಲ ಶಕ್ತಿಯನ್ನು ಚುಚ್ಚಿ ರುದ್ರನ ಸಹಾಯದಿಂದ ಎಲ್ಲ ದೂರ ಮಾಡ್ತಾಳೆ. ಹಾಗೆ ನಮ್ಮಲ್ಲಿರುವಂತಹ ಆಸುರಿ ಶಕ್ತಿಗಳು ಅದನ್ನು ವೇದದಲ್ಲಿ ಯಾಕೆ ಹೇಳಿದ್ರು ಕೇಳಿದರೆ, ವೇದ ಹೇಳುವಂಥದ್ದು ನಮ್ಮನ್ನು ಉದ್ಧಾರ ಮಾಡಲಿಕ್ಕಿರುವಂಥದ್ದು. ಅಲ್ಲಿ ವೇದವನ್ನು ಹೇಳುವ ಮುಖಾಂತರವಾಗಿ ನಮ್ಮ ಒಳಗೆ 6 ಬಗೆಯ ಶತ್ರುಗಳಿದ್ದಾರೆ. ಅದನ್ನೇ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಹೇಳುವಂತ 6 ಬಗೆಯ ಶತ್ರುಗಳಿದ್ದಾರೆ. ಇದನ್ನೇ ಸಪ್ತಶತಿಯಲ್ಲಿ ಹೇಳುವಂತಹದ್ದು ಹೇಗೆ ಕೇಳಿದ್ರೆ, ಇಲ್ಲಿ ಕಾಮ ಆಸೆ ಅಂತ ಲೆಕ್ಕ. ಇಲ್ಲಿ ಆಸೆ ಅಂತ ಸಂಕಲ್ಪವನ್ನು ಮಾಡುವಾಗ ಮಧುಕೈಟಭರವನ್ನು ಸಂಕಲ್ಪ ಮಾಡ್ತಾರೆ. ಇಲ್ಲಿ ನೀತಿ ಇರುವುದು ನಿಜವಾಗಿ ಅಲ್ಲಿ ವೇಷಗಳ ಒಂದು ನಾವೆಲ್ಲ ನೋಡ್ತೇವೆ. ವೇಷಗಳ ರೂಪದಲ್ಲಿ ಅವ ರಾಕ್ಷಸ ರೂಪ, ರಾಕ್ಷಸ ಅಲ್ಲ, ಕಾಮ ಹೇಳುವಂತಹದ್ದು ಒಂದು ಆಸೆ, ಅದನ್ನು ಮಧುಕೈಟ ಬರುವಂತ ಸಂಕಲ್ಪ. ಇನ್ನು ಕ್ರೋಧ ಅಂತ ಹೇಳುವಂತ ಮಹಿಷಾಸುರ, ಆ ಮಹಿಷಾಸುರನನ್ನು ನಮ್ಮ ಒಳಗೆ ಸಹ ಇದ್ದಾನೆ, ನಮ್ಮ ಆಸುರಿ ಶಕ್ತಿ ಇದೆ, ಅದರಿಂದ ಆಸುರಿ ಶಕ್ತಿ ಸಮನ ಆಗಬೇಕು ಅಂತ ಹೇಳಿ ಕ್ರೋಧದ ರೂಪದಲ್ಲಿ, ಏನು ಕ್ರೋಧ ಬಂದ್ರೆ ಕೋಡು ಬಂದಿದ ಅಂತ ಕೇಳ್ತಾರೆ, ಅದೇ ಮಹಿಷಾಸುರ ಸ್ವರೂಪ. ಇನ್ನು ಕಾಮಕ್ರೋಧ ಮದ ನಾವೇನು ಹೊಗೆ ಆಡಿಸುವುದು ಅಂತ ಹೇಳ್ತೇವೆ, ಅಂದ್ರೆ ಹೊಗೆಯ ಸ್ವರೂಪ ಧೂಮ್ರಲೋಚನ. ಹಾಗೆಯೇ ನಮ್ಮಲ್ಲಿ ಏನು ಹೊಗೆ ಆಡಿಸುವಂತಹ ರೂಪಗಳು ಇದ್ರೆ ಕಾಮಕ್ರೋಧ ಮದ ಮೋಹ ಆಸೆಯ ರೂಪ, ಆಸೆ ಬೇರೆ ದುರಾಸೆ ಬೇರೆ. ಅದರಿಂದ ಇಲ್ಲಿ ಚಂಡಮಂಡರು ಹೇಳುವಂತಹದ್ದು ಆಸೆ ಮತ್ತೆ ದುರಾಸೆಯ ಸ್ವರೂಪ. ಇನ್ನು ಕಾಮಕ್ರೋಧ ಮದ ಮೋಹ ಲೋಭ ಮತ್ತೆ ಮಾತ್ಸರ್ಯ. ಲೋಭ ಅವನ ರಕ್ತಗುಣ ಬಂದಿದೆ, ರಕ್ತದಲ್ಲೇ ಲೋಭ ಮಾಡುವುದು, ಮೋಸ ಮಾಡುವ ಗುಣ ಬಂದಿದೆ ಅಂತ ಹೇಳಿ ಸಂಕಲ್ಪ ಮಾಡುವಾಗ ಇಲ್ಲಿ ರಕ್ತ ಬೀಜನನ್ನು ಸಂಕಲ್ಪ ಮಾಡ್ತಾರೆ. ಇನ್ನು ಆ ಮಾತ್ಸರ್ಯ ಒಂದು ನಮ್ಮಲ್ಲಿ ಇದ್ದದ್ದು ಬೇರೆಯವರಲ್ಲಿ ಇರಬಾರ್ದು, ಇನ್ನು ಯಾರಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದು ನಿಶುಂಭ ಮತ್ತೆ ಶುಂಭನನ್ನು ಸಂಕಲ್ಪ. ಅದರಿಂದ ಇದು ನಮ್ಮ ಎಲ್ಲ ದೋಷಗಳನ್ನು ದೂರ ಮಾಡಲಿಕ್ಕೆ ದುರ್ಗಾ ಸ್ವರೂಪ. ಆ ದುರ್ಗಾ ಸ್ವರೂಪ ನಮ್ಮ ಒಳಗೆ ಇದ್ದು ನಮ್ಮ ಎಲ್ಲ ದೋಷಗಳನ್ನು ದೂರ ಮಾಡ್ತದೆ ಹೇಳುವಂತಹ ಸಂಕಲ್ಪ. ಆದ್ರಿಂದ ಇಲ್ಲಿ ನಮ್ಮ ಒಳಗೆ ಮೊದಲು ಈ 6 ರಾಕ್ಷಸರು ಇದ್ದಾರೆ. ಈ 6 ರಾಕ್ಷಸರು ಶಾಂತ ಆಗಬೇಕು ಅಂತಿದ್ರೆ ಅದಕ್ಕೆ ವೇದದ ಒಂದು ಅನುಗ್ರಹ ಬೇಕು. ಅಲ್ಲಿ ಹೇಳ್ತಾರೆ ಖಟ್ ಫಟ್ ಮಹಾಜ್ವಾಲೆ ಅಂತ ಹೇಳಿ. ಖಟ್ಪಟ್ ಅಂದ್ರೆ ತುಂಡು ತುಂಡು ಮಾಡಿ ಹಾಕು, ಅಂದ್ರೆ ತುಂಬಾ ಆಸೆಗಳು ಇರಬಾರ್ದು, ಯಾವುದು ಈ ಅರಿಷಡ್ ವರ್ಗಗಳು ಇರಬಾರ್ದು. ಇದನ್ನೇ ಆ ಧ್ಯಾನದಲ್ಲಿಯೂ ಕೊನೆಗಳು ಏನು ಹೇಳಿದ್ರೆ, ನಮ್ಮ ಒಳಗಿರುವಂತಹ 6 ಶತ್ರುಗಳು ನಾಶ ಆದ್ರೆ ಮತ್ತೆ ಯಾರಿಗೂ ಸಹ ಯಾರ ಮೇಲೂ ಸಹ ದೋಷ ಮಾಡಬೇಕು ಅಂತೇಳಿ ಕಾಣುವುದಿಲ್ಲ. ಅದೆಲ್ಲ ಏನಾಗಿದೆ ಕೇಳಿದ್ರೆ, ಇಲ್ಲಿ ಒಳ್ಳೆದನ್ನು ಹೇಳಿದ್ದನ್ನು ಇಲ್ಲಿ ಬರುತ್ತಾ ಇದು ಕೆಟ್ಟದ್ದಕ್ಕೆ ಉಪಯೋಗ ಆಗುದು ಹೇಳಿದೆ. ಇಲ್ಲಿ ನೀವು ಕೇಳಿದಾಗೆ ರಾಜಕೀಯದವರು ಉಪಯೋಗ ಮಾಡ್ತಾರೆ ಅಂತೆಲ್ಲ, ಇದು ರಾಜಸ್ವರೂಪದ ಒಂದು ಶಕ್ತಿ. ಅದರಿಂದ ಇಲ್ಲಿ ರಾಜನನ್ನು ನಾವು ಅನುಗ್ರಹ ಮಾಡಬೇಕು ಅಂತಲ್ಲ, ವಿಶೇಷವಾಗಿ ರಾಜ ಮತ್ತೆ ರಾಜಕೀಯದವರು ಬೇರೆ. ರಾಜ ಪ್ರಜೆಗಳನ್ನು ರಕ್ಷಣೆ ಮಾಡುವ, ಅದರಿಂದ ಎಲ್ಲ ಪ್ರಜೆಗಳ ಏನು ಶಕ್ತಿ ಅಥವಾ ಅವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ರಾಜ ಮಾಡಬೇಕು. ಅದರಿಂದ ರಾಜ ಮೊದಲು ರಾಜ ಮಾಡ್ತಿದ್ದ, ಈಗ ರಾಜಕೀಯರು ಮಾಡ್ತಾರೆ ಅಷ್ಟೇ. ರಾಜಕಾರಣಿಗಳು ತಮ್ಮ ಶತ್ರುಗಳು ನಾಶ ಆಗಬೇಕು ಅನ್ನುವಂಥ ಉದ್ದೇಶಕ್ಕೆ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿ ಅದೇ ಹಿಂದಿನ ಕಾಲದಲ್ಲಿ ರಾಜರು ಅವ್ರೇನು ಕೇಳಿದ್ರೆ ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಾಶ್ಚ ಮಹೀಪತಿ ಅಂತ ಇರುವುದು. ಅದರಿಂದ ಬ್ರಾಹ್ಮಣರು ಯಾವಾಗಲೂ ಅಸಂತುಷ್ಟರಾಗಬೇಕು. ರಾಜ ಹಾಗೆಲ್ಲ, ಅವ ತನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಇರಬೇಕು. ಅದು ವಿಸ್ತಾರ ಮಾಡುವಾಗ ಅವನಿಗೇನು ಇಂತಹ ಶಕ್ತಿಗಳೆಲ್ಲ ಬೇಕಾಗ್ತದೆ, ಅಥವಾ ಶಕ್ತಿಗಳ ಉಪದ್ರವಗಳು ಬರ್ತವೆ. ಇನ್ನು 64 ವಿದ್ಯೆಯಲ್ಲಿ ಈ ಮಂತ್ರವಾದ ಸಹ ಒಂದು. ಈ ಮಂತ್ರವಾದದಲ್ಲಿ ಅದರಲ್ಲಿಯೂ ಸಹ ಒಂದು ಬೇರೆ ಬೇರೆ ಪ್ರಕ್ರಿಯೆಗಳಿದ್ದಾವೆ. ಯಾಕೆ ಕೇಳಿದ್ರೆ ಮಂತ್ರವಾದ ಬೇರೆ, ಮಂತ್ರವಾದಿ ಬೇರೆ, ಅಥವಾ ಮಂತ್ರಶಾಸ್ತ್ರ ಬೇರೆ. ಇಲ್ಲಿ 3 ಸಹ ಬೇರೆ ಬೇರೆ. ಆದ್ರಿಂದ ಇಲ್ಲಿ ಮಂತ್ರ ಅಂತ ಹೇಳುವಂತಹದ್ದು ವೇದ ಮಂತ್ರದಲ್ಲಿ ಬರ್ತದೆ. ಮಂತ್ರವಾದ ಅಂತ ಹೇಳೋದು ಈ ಮಂತ್ರವನ್ನು ನಮಗೆ ಬೇಕಾದಾಗೆ ಉಪಯೋಗ ಮಾಡುವುದೇ ಮಂತ್ರವಾದ ಪ್ರಕ್ರಿಯೆ. ಇನ್ನು ಮಂತ್ರಶಾಸ್ತ್ರಗಳೇ ಬೇರೆ. ಇದರಲ್ಲಿ ಮಂತ್ರ ಬೇರೆ, ತಂತ್ರ ಬೇರೆ, ಯಂತ್ರ ಬೇರೆ. ಅದರಿಂದ ಇಲ್ಲಿ ರಾಜಕೀಯದವರು ಯಾಕೆ ಉಪಯೋಗ ಮಾಡ್ತಾರೆ ಅಂತ ಹೇಳುದು ತನ್ನ ಈಗಿನ ಕಾಲದಲ್ಲಿ ದುರಾಸೆಯಿಂದ ಮಾಡಿದ್ರು.
ಅದರಿಂದ ದುರಾಸೆಯನ್ನು ದೂರ ಮಾಡಲಿಕ್ಕೆ ಅವಳಿಂದ ಸಾಧ್ಯ ಇಲ್ವಾ ಕೇಳಿದ್ರೆ ಸಾಧ್ಯ ಉಂಟು. ರಾಜಕೀಯದವರು ಬೇಕು ಅಂತ ಈಗ ಉಪಯೋಗ ಮಾಡ್ತಾ ಇದ್ದಾರೆ. ಸರ್, ಈಗ ಇದು ಯಾವಾಗ ಮಾಡ್ತಾರೆ ಈ ಪ್ರತ್ಯಂಗಿರ ಹೋಮವನ್ನು, ಮತ್ತೆ ಯಾವಾಗ ಇಂಥದೇ ನಿಗದಿ ಉಂಟಾ, ಅಮಾವಾಸ್ಯೆಗೆ ಅಥವಾ ಭಾನುವಾರ ಈ ತರದ ನಿಗದಿ? ಅಂದ್ರೆ ಈ ಮಂತ್ರವಾದ ಶಾಸ್ತ್ರದಲ್ಲಿ ಹೇಳ್ತಾರೆ, ಅದು ಆಗ ನಾನು ಹೇಳಿದ ಹಾಗೆ ಕೃಷ್ಣಾಷ್ಟಮಿಯಿಂದ ಅಮಾವಾಸ್ಯೆ ತನಕ ಇದಕ್ಕೆ ಹೆಚ್ಚು ಬಲ ಅಂತ ಹೇಳ್ತಾರೆ. ಅದರಲ್ಲೂ ಸಹ ಅಮಾವಾಸ್ಯೆಯ ಮುಂಚಿನ ದಿವಸ ಅಂದರೆ ಕೃಷ್ಣಾಷ್ಟಮ್ಯಂ ಚತುರ್ದಶಿಯ ದಿವಸ ಅವಳಿಗೆ ಪೂರ್ಣ ಕಲೆ ಬರ್ತದೆ. ಹೇಗೆ ದೇವಿಗೆ ರಾಜರಾಜೇಶ್ವರಿಗೆ ಹುಣ್ಣಿಮೆಯ ದಿವಸ ಹೇಗೆ ಪೂರ್ಣ ಕಲೆ ಬರ್ತದ, ಹಾಗೆಯೇ ಕೃಷ್ಣಾಷ್ಟಮಿಯ ಚತುರ್ದಶಿಯ ದಿವಸ ಇವಳಿಗೆ ಪೂರ್ಣವಾದ ಶಕ್ತಿ ಬರ್ತದೆ. ಅದರಿಂದ ಕೃಷ್ಣ ಅಷ್ಟಮಿಯಿಂದ ವೃದ್ಧಿಯಾಗಿಕೊಂಡು ಹೋಗಿ ಕೃಷ್ಣ ಚತುರ್ದಶಿಗೆ ಇವಳಿಗೆ ಪೂರ್ಣ ಕಲೆ ಬಂದ ದಿವಸ ಮಾಡಿದರೆ ಒಳ್ಳೆಯದು. ಅದರಲ್ಲಿ ಸಹ ಮಂಗಳವಾರ ಮಾಡಬೇಕು. ಇನ್ನು ಅದಕ್ಕೆ ಹೇಳ್ತಾರೆ, ಸೌಮ್ಯವಾದಂತಹ ಪ್ರಕ್ರಿಯೆಗಳನ್ನು ಮಾಡುವುದಿದ್ರೆ ಶುಕ್ರವಾರ ಮಾಡಿ, ಇನ್ನು ಕ್ರೂರ ಪ್ರತಿಗಳು ಮಾಡುವಾಗ ಮಂಗಳವಾರ ಮಾಡಿ ಅಂತ ಹೇಳ್ತಾರೆ. ಇನ್ನು ಈ ನಕ್ಷತ್ರದಲ್ಲಿ ನೋಡುವಾಗ ಸಹ ಈ ನಕ್ಷತ್ರಗಳಲ್ಲಿ ಒಳ ನಕ್ಷತ್ರ, ಹೊರ ನಕ್ಷತ್ರ ಹೀಗಿದೆ, ಬೇರೆ ಬೇರೆ ವಿಭಾಗಗಳಿದ್ದಾವೆ. ಅಂದ್ರೆ ದೋಷಗಳು ಹೊರ ಹೋಗಬೇಕು ಅಂತಿದ್ರೆ ಹೊರ ನಕ್ಷತ್ರ ದಿವಸ ಮಾಡಬೇಕು ಅಂತೇಳಿ ಈ ಮಂತ್ರಶಾಸ್ತ್ರ ಹೇಳ್ತದೆ. ಇನ್ನು ಸರ್, ಶತ್ರುಗಳು ನಾಶ ಆಗಬೇಕು ಅಂತ ಈಗಿನ ರಾಜಕಾರಣಿಗಳು ಉದ್ದೇಶ ಇಟ್ಕೊಂಡು ಮಾಡ್ತಾರೆ, ಅದು ಸಫಲ ಆಗ್ತದ? ಸಫಲ ಅಂತ ಹೇಳಿದ್ರೆ ಆ ಮಂತ್ರ ಯಾವಾಗಲೂ ನಿತ್ಯ ಆದ್ರಿಂದ ಇದು ಮತ್ತೆ ಅಲ್ಲಿ ಸಹ ಅವರು ಒಳ್ಳೆ ರೀತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅದು ಸಫಲ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಸಫಲ ಆಗುವುದಿಲ್ವಾ ಕೇಳಿದ್ರೆ ಅದು ಭಗವಂತನ ಇಚ್ಛೆ. ಅದರಿಂದ ಸಫಲ ಆಗಬೇಕು ಅಂತೇನಿಲ್ಲ, ಅದು ಸಫಲ ಆಗ್ತದೆ ಅಂತಲೇ ಮಂತ್ರ ನಿಘಂಟ ಆದ್ರಿಂದ ಅದು ಸಫಲ ಆಗ್ತದೆ. ಅದರಲ್ಲಿ ಸಹ ಅವರು ದೇವಿಯ ಬಗ್ಗೆ ಭಕ್ತಿ ಇಟ್ಟು ಆ ಕೆಲಸವನ್ನು 10 ಜನಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಮಾಡಿದ್ರೆ ಅದು ಸಫಲ ಆಗೇ ಆಗ್ತದೆ. ಇನ್ನು ಭರಣಿ ನಕ್ಷತ್ರದ ದಿನ ದೇವಿಯ ದರ್ಶನ ಈ ತರದ ಹೋಮ ಮಾಡೋದ್ರಿಂದ ಎಷ್ಟು ಶಕ್ತಿಶಾಲಿ ಆಗಿರುತ್ತದೆ? ಈ ಭರಣಿ ನಕ್ಷತ್ರ ಹೇಳುವಂತಹದ್ದು ಅದಕ್ಕೆ ಸಹ ವೇದದ ಪ್ರಮಾಣ ಇದೆ. ನಕ್ಷತ್ರಕ್ಕೆ ಇಂತೆಂಥ ನಕ್ಷತ್ರಕ್ಕೆ ಇಂತೆಂಥ ದೇವತೆಗಳು ಅಂತಿದ್ದಾಳೆ. ಈ ಅಲ್ಲಿ ಶತ್ರುಗಳು ಸಾಯ್ಬೇಕು ಅಂತೇಳಿ ಒಂದು ಕೆಲವರ ಸಂಕಲ್ಪ. ಸಾಯ್ಬೇಕು ಅಂದ್ರೆ ಯಾವ ದಿವಸ ಮಾಡಬೇಕು? ಅಲ್ಲಿ ದೇವಿಯ ನಕ್ಷತ್ರವನ್ನು ಹೇಳುವುದಿಲ್ಲ, ಅಲ್ಲಿ ದೇವಿಯ ನಕ್ಷತ್ರ ಚಿತ್ರಾ ನಕ್ಷತ್ರ ಅಂತ ಹೇಳ್ತಾರೆ. ಇನ್ನು ಅಲ್ಲೂ ಭರಣಿ ನಕ್ಷತ್ರ ಹೇಳುವಂತಹದ್ದು ಯಮನ ನಕ್ಷತ್ರ. ಯಮ ಯಸ್ವಾಹ ಪವರಣೀಭ್ಯ ಇದನ್ನಮ ಅಂತೇಳಿ ವೇದ ಹೇಳ್ತದೆ. ಅಂದ್ರೆ ಯಮನ ನಕ್ಷತ್ರ ಆದ್ರಿಂದ ಆ ದಿವಸವೇ ಹೊರ ನಕ್ಷತ್ರ ಬಂದು ಆ ದಿವಸವೇ ಮಂಗಳವಾರ ಬಂದ್ರೆ ಅದು ಯಮನ ನಕ್ಷತ್ರ ಆದ್ರಿಂದ ನಾವು ಮಾಡುವ ಪ್ರಕ್ರಿಯೆಗಳು ಅದೇ ಸಂಕಲ್ಪವನ್ನು ಇರುವುದರಿಂದ ಅದರಿಂದ ಸಾಯ್ತಾರೆ, ಶತ್ರುಗಳು ಸಾಯ್ತಾರೆ ಅಂತ ಹೇಳುವಂತಹದ್ದು ಒಂದು ಮನೋಭಾವ. ಆದ್ರಿಂದ ಇಲ್ಲಿ ಸಾಯ್ತಾರೆ ಅಂತ ಹೇಳುವಂತಹದ್ದು ಸಾಯುವುದಕ್ಕೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಿದೆ. ಅಂದ್ರೆ ಮನುಷ್ಯ ಪ್ರಾಣ ಬಿಡುವುದನ್ನೇ ಸಾಯುವುದು ಅಂತ ಹೇಳುವುದಲ್ಲ, ಅವಮರ್ಯಾದೆ ಆದ್ರೂ ನಾನು ಸಾಯ್ತೇನೆ ಅಂತ ಹೇಳ್ತಾರೆ, ಸತ್ತಿದ್ದೇನೆ ಅಂತ ಹೇಳ್ತಾರೆ. ಅವನೇ ಬಂದು ಮನೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಉಂಟು. ಇನ್ನು ಬೇರೆ ಅವನನ್ನು ಅವಮಾನ ಮಾಡಿದವರು ಏನಾದ್ರೂ ಇದ್ರು ಆಗಲೂ ನಾವು ಒಂದು ಮನೆಯಲ್ಲಿ ಅಥವಾ ನಮ್ಮ ಪಕ್ಕದವ್ರದ್ದು ಹೇಳು ನನ್ನನ್ನು ಏನು ಕೊಂದೇ ಬಿಟ್ರು ಅಂತ ಹೇಳುವಂಥದ್ದು. ಯಾಕೆ ಅದರಿಂದ ಅದನ್ನು ನೋಡಿಕೊಂಡು ಇವರು ಈ ಪ್ರಕ್ರಿಯೆಯನ್ನು ಮಾಡಬಹುದು ಹೊರತು ಇದರಿಂದ ದೇವಿ ಒಲಿದು ಇವರಿಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳು ನಿಘಂಟು ಇಲ್ಲ. ಅಂದ್ರೆ ಮಾಡಿದ್ರೆ ಆ ನಕ್ಷತ್ರಗಳು ಎಲ್ಲವೂ ಒಂದು ಸೇರಿದ್ರೆ ಅದು ಮತ್ತೆ ಶತ್ರುವಿಗೆ ಅಂದ್ರೆ ಅವರ ಶತ್ರುಗಳಿಗೆ ಅಂತ ಒಂದು ಕಾಲಘಟ್ಟ ಸನ್ನಿಹಿತ ಆಗಿದ್ರೆ ಅದು ಪ್ರಕ್ರಿಯೆ ಕೊಡ್ಲಿಕ್ಕೆ ಸಾಧ್ಯತೆ ಉಳಿದೆ. ಪ್ರತ್ಯಂಗಿರ ಆರಾಧನೆಯನ್ನು ಮಾಡುವುದರಿಂದ ಅವರವರ ಸಂಕಲ್ಪ ಏನಿದೆ ಅದರ ಆಧಾರದ ಮೇಲೆ ಅದು ಸಿದ್ಧಿ ಆಗ್ತದೆ ಅನ್ನುವಂಥ ಮಾತನ್ನ ವಿದ್ವಾಂಸರಾಗಿರುವಂತಹ ನಟರಾಜ್ ಉಪಾಧ್ಯಾಯರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.